ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈ ಛತ್ರ ಗ್ರಾಮದಲ್ಲಿ ಒಂದು ಕೋಳಿ ಫಾರ್ಮ್ ಇದು. ಆ ಕೋಳಿ ಫಾರ್ಮದಲ್ಲಿ ಒಂದು ನಾಗರಾವ್ ಬಂದಿದೆ ಅಂತ ಒಂದು ಫೋನ್ ಹಚ್ಚಿದ್ರು ಅಣ್ಣವರು. ಹಂಗಾಗಿ ಈ ಹಾವನ್ನು ಹಿಡಿಯೋಕ್ಕೋಸ್ಕರ ನಾನು ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಹಾವು ನೋಡ್ಕೊಂಡು ಅದನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡೋಕೆ ಹೇಳ್ತೀನಿ ನಾನು. ತಗೋದಿತ್ತು ನೋಡಪ್ಪ, ಈ ಕಡೆ ಶಬ್ದ. ಹಾವು ಬರಲಿದೆ. ಫಸ್ಟ್ ಎಲ್ಲಿತ್ತು? ಅದನ್ನ ಹಾಕಿದ್ ಮಾಡಿ ಆ ಕಡೆ ಕರ್ಕೊಬೇಡಣ, ಇತ್ತಾಗ ಕರ್ಕ ಬೈಲಿತ್ತ. ಎತ್ತಗ ಅಡಿಗಿರ್ಬೇಕು. ನೀ ಆತ ಶಬ್ದ ಮಾಡ್ತೀರಣ್ಣ, ನೀ ಅಲ್ಲೊಂದು ಏನ್ರಂಗ ಸುಮ್ಮನೆ ಅಲ್ಲ. ಹಾಂ, ಆ ಕಡೆ ಹೋದಿತ್ತಂದ ಶತಕಲ್ ಜಾಸ್ತಿ ಐತಿ. ಸಾಂದೈತೆ ದೊಡ್ಡದೈತೆ. ಒಂದು ಹೋಗಿತ್ತಿದ್ದ ಓಡಿಸಿದ್ದೆ ತಗಡಿ ಬಂದು ಮತ್ತೆ ಬಂದು ಹೌಜಿಗೆ ಬಂದು ಕಪ್ಪಿಗೆ. ಸ್ಟಿಕ್ ಐತೆ ತಂಬಗ ಹಾಕ್ರಿ, ಸ್ಟಿಕ್ ಐತೆ ನೋಡಿ. ನೀ ಆ ಕಡೆ ನೋಡ್ಕೊಂತೀರಪ್ಪ. ಆಯ್ತಲ್ಲ, ಕಿಂಗ್ ಕೋಬ್ರಾ ನಾಗರಾವಲ್ ನೋಡ, ನಾಗರಾವಲ್ಲು ಅದು ಕಿಡಿಪ ಕ್ಯಾಮ್ರಾ ನಮ್ದು ಅಲ್ಲಿ. ಆ ಕ್ಯಾಮ್ರಾ ಕಿಡಿ. ಕೆಲಸ ಆಯ್ತು ಮಟ 1000 ರೂಪಾಯಿ ಕ್ಯಾಮ್ರಾ ಚಾಲು ಮಾಡಂತಂತೇಳಿ. ಎಲ್ಲಿ ಕ್ಯಾಮ್ರಾ? ಯಾಕೆ ಕ್ಯಾಮ್ರಾ ಚಾಲು ಮಾಡೋಣ ಅತ್ಯಮ್ಮನ. ಹಿಡ್ದಂತಗ ಬಂದೆ. ಬಾ ಬಂದಂತ. ಹಿಡ್ದಂತಗ ಈ ತಗಡ್ನಾಗ ಸಿಕ್ತು. ಪಾಲ್ ಜಮ ಅಲ್ಲ. ಏನು ಬೆಳಕೆರೆ ಇರ್ತೇನೆ ಅದು? ಬಾ ಬೆಳಕೆರೆ ಇರ್ತಾವ. ನಾಗರಾಜ್ ಹೌದಿನ ಬಿದ್ಮೇಲೆ ಹೆದರವಲ್ದ ಅಡಿಗೆ ಪಪ್ಪಿ ಕೊಂಗತಿಗಾದ್ರಾಗ. ಮತ್ತೇನ್ರ ಹೇಳಿದ್ರಿ? ಈಗ ಹೇಳು. ನಿಮಗೆ ಫೋನ್ ಮಾಡಿ ಸುಟ್ಟಾನ್ಯಾರ ಒಂದೂವರೆ ತಾಸು ಆತ. ನಾನು ಕೆಲಸ ಮುಗಿತಿತ್ತು ಸತ್ನೆ. ಎಲ್ಲರೂ ಹಾವುಗಳನ್ನು ಸಾಯ್ಸಕ್ಕೆ ಹೋಗಬೇಡಿ. ಆದಷ್ಟು ಈ ಸಂತತಿಗಳನ್ನು ಉಳಿಸಿ. ಆಮೇಲೆ
ಇನ್ನೊಂದು ಏನಪ್ಪ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು, ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಎಲ್ಲೋ ಯಾವ ಹಾವಿನ ಬಗ್ಗೆ ವಿಷರಹಿತ ಹಾವು ಹಾಗೂ ವಿಷಪೂರಿತ ಹಾವುಗಳ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ನೋಟಿಫಿಕೇಶನ್ ನಿಮಗೆ ತಲುಪ್ತವು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇದು ನಾಗರಹಾವು, ಇದು ವಿಷಪೂರಿತ ಹಾವು. ಓಕೆ ಫ್ರೆಂಡ್ಸ್, ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಗಳಿಗಿರ್ತಾವಲ್ಲ, ಗಳಿಗೆ ಅಂದ್ರೆ ಗಳಿಗೆ ಅಂದರೆ ಇಲ್ಲಿ ಈ ಕೊಳ್ಳಡಿಗೆ ಏನು ಇರ್ತಾವಲ್ಲ, ಕರೆ ಮಾರ್ಕ್ ಅಂತ ಈ ಡಾಟ್ ಸರ್ಕಲ್ ಗೆರಿ ಲೈನ್ಸ್, ಅದಕ್ಕೆ ಗಳಿಗೆ ಅಂತಾರೆ. ಒಂದು ಗಳಿಗೆಗೆ 15 ನಿಮಿಷ ಅಂದರೆ ವಿಷ 15 ನಿಮಿಷ ಅವರ್ಸ್ ಅವನಿಗೆ ವಿಷ ಇರೋ ಸಾಧ್ಯತೆ ಇರ್ತೈತಿ. ಅಂದರೆ 2 ಗಳಿಗೆಗೆ ಅರ್ಧ ತಾಸು, 3 ಗಳಿಗೆಗೆ 3/4 ತಾಸು ಅಂತ ಇರ್ತೈತಿ ವಿಷ ಪ್ರಮಾಣ. ಮತ್ತು ಏನೇ ಡೌಟ್ಸು, ಹಾವಿನ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಯಾಕಂದರೆ ನಾನಾಗಿ ಏನೆಲ್ಲ ಮಾಹಿತಿ ಕೊಡೋದಕ್ಕಂತೂ ನಿಮಗೆ ಇರ್ತಕ್ಕಂಥ ಒಂದು ಕ್ವಶನ್ನಿಗೆ ನಾ ಆನ್ಸರ್ ಮಾಡೋದ್ರಾಗ ನನಗೆ ಒಂಥರ ಟ್ವಿಸ್ಟ್ ಇರ್ತೈತಿ, ನನಗೆ ಒಂಥರ ಕ್ರೇಜಿ ಇರ್ತೈತಿ. ನಾನಾ ಕ್ವಶನ್ ಮಾಡೋದು, ನಾನಾ ಆನ್ಸರ್ ಹೇಳೋದಂದ್ರೆ ನನಗೆ ಅದು ಇದು ಕ್ರೇಜಿ ಇರಲ್ಲ, ನಿಮಗೆ ಅದು ಅಷ್ಟು ಕ್ರೇಜಿ ಅನ್ಸೋದಿಲ್ಲ. ನಿಮ್ಗೆ ಏನೇ ಇದ್ರೂ ಹಾವಿನ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ಮುಖಾಂತರ ನಿಮಗೆ ಕಮೆಂಟ್ ಹಾಕಿ, ನಾ ಕಮೆಂಟ್ನಲ್ಲಿ ನಿಮಗೆ ಖಂಡಿತ ನೆಕ್ಸ್ಟ್ ಆ ವಿಡಿಯೋ ಮುಖಾಂತರ ನಿಮಗೆ ಲೈವಾಗಿ ನಮಗೆ ಅದ್ರ ಬಗ್ಗೆ ನಿಮಗೆ ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ಚಲೋ ಕೊಡ್ಕೊ ತಡಿ ಬರಮ್ ಸಾಕಾರ ಬಂದಂತ ಬರ್ಲಿ ತಮ್ಮ.